ಕಾರ್ಯಕರ್ತನಿಗೆ ಶಾಸಕರೊಬ್ಬರು ಈಗ ದರ್ಪದ ಮಾತುಗಳನ್ನು ಆಡಿದ್ದಾರೆ, ಬೈದಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಬಿಜೆಪಿ ಪಕ್ಷದ ಒಂದು ಶಾಸಕ ಆಗಿರುವಂತಹ ಚಂದ್ರು ಲಮಾಣಿಯವರು ಏನಿದ್ದಾರೆ, ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕಾರ್ಯಕರ್ತರೊಬ್ಬರಿಗೆ ಚಂದ್ರು ಲಮಾಣಿಯವರು ಅವಾಚ್ಯ ಪದಗಳ ಶಬ್ದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ತಮ್ಮ ಪಕ್ಷದ ಕಾರ್ಯಕರ್ತ ಆಗಿರುವಂತಹ ನಾಮದೇವ ಮಾಂಡ್ರೆ ಅವರಿಗೆ ಬೈದಿದ್ದಾರೆ. ಶಾಸಕರು ಆಡಿರುವ ಒಂದು ಮಾತುಗಳಿಂದ ಕಾರ್ಯಕರ್ತ ಆಕ್ರೋಶಗೊಂಡಿದ್ದಾರೆ. ಶಾಸಕರು ಹಾಗೂ ಬೆಂಬಲಿಗರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ. ವೇಸ್ಟ್ MLA ಅಂತ ಹೇಳಿದ್ದಕ್ಕೇನೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಶಾಸಕರು ಅಂತ ಹೇಳಲಾಗಿದೆ. ಕಾರ್ಯಕರ್ತನಿಗೆ ಈ ರೀತಿಯಾಗಿ ದರ್ಪದ ಮಾತುಗಳನ್ನು, ಅವಾಚ್ಯ ಶಬ್ದಗಳನ್ನು ಬಳಸಿರುವಂಥದ್ದು ಬಿಜೆಪಿ ಪಕ್ಷದ ಶಾಸಕ ಆಗಿರುವಂತಹ ಚಂದ್ರು ಲಮಾಣಿ ಅವರು ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡಿ ಬೈದಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದು ಯಾರ ಮೇಲೆ? ತಮ್ಮದೇ ಆದಂತಹ ಒಂದು ಕಾರ್ಯಕರ್ತರ ಮೇಲೆ. ಒಬ್ಬ ಕಾರ್ಯಕರ್ತನ ಮೇಲೆ ಇವರು ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡ್ತಾರೆ ಅಂದರೆ ಜನಪ್ರತಿನಿಧಿಗಳು ಕಾರ್ಯಕರ್ತರ ಮೇಲೆ ಇವರಿಗೆ ಯಾವ ಭಾವನೆ ಇದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಒಬ್ಬ ಕಾರ್ಯಕರ್ತ ಅಂತಂದರೆ ಒಬ್ಬ ನಾಯಕನಿಗಾಗಿ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡಿರ್ತಾನೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಿಮಗೇನು ಗೊತ್ತು ಕಾರ್ಯಕರ್ತರ ಕಷ್ಟ? ಕಾರ್ಯಕರ್ತರು ಯಾವ ರೀತಿಯಾಗಿ ಕೆಲಸ ಮಾಡಿರ್ತಾರೆ, ಪಕ್ಷದ ಒಂದು ಕೆಲಸಗಳು ಅಂತ ಬಂದಾಗ, ಚುನಾವಣೆ ಅಂತ ಬಂದಾಗ ಕಾರ್ಯಕರ್ತರು ಯಾವ ರೀತಿಯಾಗಿ ಬೆಂಬಲವನ್ನು ಸೂಚಿಸಿರ್ತಾರೆ, ಏನೇನು ಕೆಲಸಗಳನ್ನು ಮಾಡಿರ್ತಾರೆ ಅಂತ ನಿಮಗೆ ಗೊತ್ತಿರೋದಿಲ್ವಾ? ಅಂಥವರ ಮೇಲೆ ನೀವು ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನು ಬಳಸ್ತೀರಾ? ಯಾಕಂದರೆ ನೋಡಿ, ನಿಮ್ಮ ಕಾರ್ಯಕ್ರಮಗಳಿದ್ದಾಗ, ನಿಮ್ಮ ಒಂದು ಚುನಾವಣೆಗಳಿದ್ದಾಗ ಬ್ಯಾನರ್ ಕಟ್ಟೋಕೆ, ನಿಮ್ಮ ಒಂದು ಪಾಂಪ್ಲೆಂಟ್ಗಳನ್ನು ಹಂಚೋಕೆ, ಮನೆ ಮನೆಗೆ ಹೋಗಿ ತಿರುಗಿ ಹೇಳೋಕೆ ಆಗ ಕಾರ್ಯಕರ್ತರು ಬೇಕು. ಏನೋ ಒಂದು ವಿಚಾರ ಮಾತನಾಡಿದಾಗ ನೀವು ಈ ರೀತಿಯಾಗಿ ಪದ ಬಳಕೆಯನ್ನು ಮಾಡ್ತೀರಿ, ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡ್ತೀರಿ ಅಂದರೆ ಅದು ಹೇಗೆ ಸರಿ? ಹೀಗಾಗಿ ಸಿಟ್ಟಿಗೆದಂತಹ ಒಂದು ಕಾರ್ಯಕರ್ತ ಏನು ಮಾಡಿದ್ದಾನೆ, ಈಗ ದೂರು ಕೊಟ್ಟಿದ್ದಾನೆ. ಹೌದು, ನಾವು ನಿಮಗೋಸ್ಕರ ಇಷ್ಟು ದಿನ ಕೆಲಸ ಮಾಡಿದ್ರೆ ನೀವು ನಮ್ಮನ್ನೇ ಬೈತೀರಾ ಅಂತ ಎಲ್ಲರಿಗೂ ಕೂಡ ಕೋಪ ಬರುತ್ತೆ ತಮ್ಮದೇ ಪಕ್ಷದ ಒಂದು ಕಾರ್ಯಕರ್ತನ ಮೇಲೆ. ಆ ಕಾರ್ಯಕರ್ತನ ಹೆಸರು ಏನಂತಂದರೆ ನಾಮದೇವ ಮಾಂಡ್ರೆ ಅಂತ ಹೇಳಿ. ಆತನ ವಿರುದ್ಧ ಇವರು ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿರ್ತಾರೆ ಶಾಸಕರು. ಹೀಗಾಗಿ ಅವರ ವಿರುದ್ಧ ಇವರು ದೂರನ್ನು ದಾಖಲಿಸಿದ್ದಾರೆ. ಶಿರಹಟ್ಟಿಯ ಒಂದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಮಾಂಡ್ರೆ ಎನ್ನುವಂತಹ ವ್ಯಕ್ತಿಯನ್ನು, ನಾಮದೇವ ಮಾಂಡ್ರೆ ಅವರು ದೂರು ಕೊಟ್ಟಿದ್ದಾರೆ. ಶಾಸಕ ಮತ್ತು ಅವರ ಬೆಂಬಲಿಗರು ಯಾರ್ಯಾರಿದ್ದಾರೆ ಅವರೆಲ್ಲರ ವಿರುದ್ಧ ಕೂಡ ಈಗ ದೂರು ಕೊಟ್ಟಿದ್ದಾರೆ ಶಾಸಕ. ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನು ಬೈದಿದ್ದಾರೆ ಕೇಳಿ ನೀವೇ. ಹಲೋ ಹಲೋ MLA ಮಾತಾಡೋದಪ್ಪ. ಹೇಳ್ರಿ ಸರ. ಏನ ಹಗರವಾಗಿ ಮಾತಾಡ್ತೀವಿ ಅಂತ ಯಾಕೆ? ನಿನಗೇನು ಲಮಾಣಿ ಅವ್ರಂದ್ರೆ ಕಾಣಲ್ಲ ನಿನ್ ಕಣ್ಣಿಗೆ? ಸರ ನಾನು ಆತರ ಮಾತಾಡ್ಲಿಲ್ಲ. ಪಕ್ಕಿರೆ ರಟ್ಟಿ ಹೇಳಿ ಅವ್ರು. ನೀ ಏನಂದಿ? MLA ಅವ್ರು ವೇಸ್ಟ್ ಆಗ್ಯಾರ ಏನೇನೋ ಅಂದಿ ಅಂತ. ಹಂಗ ಮಾತಾಡ್ಲಿಲ್ಲ ನಾನು ಸರ. ನಾನ್ ಹಂಗ ಮಾತಾಡ್ಲಿಲ್ಲ. ಏನ್ ಅನ್ಕೊಂಡಿ ನೀನು? ಎಲ್ಲದಿಲ್ಲ ನಿಮ್ ಬಗ್ಗೆ ಗೌರವಲಿಂದನ ಮಾತಾಡ್ದೆ. ಎಲ್ಲದಿ? ಕೇಳ್ರಿಲೆ ಎಲ್ಲದಿ ನೀನು? ಸರ ನಾನು ನೀನ್ ಎಲ್ಲದಿ ಹೇಳು? ಸಿರೆಟ್ಟಾಗದೆ ನಿಮ್ ಮನೆಗೆ ಬರ್ತೀನಿ ಸರ. ನಾ ಏನ್ ಮಾಡಕತ್ತೀನಿ ನೀ ಮಾತಾಡಿ. ಅಲ್ಲೇ ಇರು, ಸಿರೆಟ್ ಆಗಿರು. ಈಗ ಬರ್ತೀನಿ ಇನ್ನೊಂದ್ ಅರ್ಧ ತಾಸಲ್ಲಿ. ಸರ ನಾನ್ ಏನ್ ನೀ ಏನಂದಿ ಅವ್ರಿಬ್ಬರನ್ನು ಕರೆಸ್ತೀನಿ. ಜಾನು ಲಮಾಣಿಗೂ ಕರೆಸ್ತೀನಿ, ಜಾನು ಲಮಾಣಿನೂ ಕರೆಸ್ತೀನಿ, ಪಕ್ಕಿರೆ ಸಟ್ಟಿಗಳನ್ನು ಕರೆಸ್ತೀನಿ. ನಾನ್ ಹೇಳೋದ್ ಕೇಳೋ, ಹೇಳೋದ್ ಕೇಳೋ, ಹೇಳೋದ್ ಕೇಳೋ. ನಾನು ಏನ್ ಹೇಳಕತ್ತೀನಿ? ನನ್ ಬಗ್ಗೆ ಕೇಳೋ ಇಲ್ಲೇ. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಸಿರೆಟ್ಟಿಯಲ್ಲಿ ಇರ್ತೀನಿ. ನೀನ್ ಅಲ್ಲಿ ಬಾ, ಅವ್ರಿಬ್ಬರನ್ನು ಕರೆಸ್ತೀನಿ. ಯಾರನ್ರಿ? ಆ ಪಕ್ಕಿರೆ ಸಟ್ಟಿಹಳ್ಳಿ ಜಾನು ಲಮಾಣಿನ ಕರೆಸ್ತೀನಿ ಅಲ್ಲೇ. ಏನ್ ಮಾತಾಡಿಲ್ಲಲ್ರಿ? ನೀನಲ್ಲಿ ಇರು. ಏನ್ ಮಾತಾಡಿ ಏನಿಲ್ಲ ಅನ್ನೋದಲ್ಲಿ ಕೇಳ್ತೀನಿ. ಸರ್ ನಾನ್ ಮಾತಾಡಿದ್ದೇನು? ಇಲ್ಲ ಅಂದ್ರೆ ನಿನಗೆ ಈಗ FIR ಈಗ ಹೋಗಿ ಸೀದಾ ಸ್ಟೇಷನ್ ಕೂತು ನಿನಗೆ ಕರೆಸ್ತೀನಿ. ನಿನಗ ನಾನ್ ಮಾತಾಡಿಲ್ರಿ. ಏನ್ ಮಾತಾಡಿರ್ಬೇಕು ಅದು ಅದೇ ನೀ ಏನ್ ಮಾತಾಡಿ ಅನ್ನೋದು ಕೇಳ್ತೀನಿ. ನೀ ಏನ್ ಮಾತಾಡಿ ಅನ್ನೋದು ಕೇಳ್ತೀನಿ. ಕೇಳಲೇ ಇಲ್ಲಿ ಸರ. ನಾನು ಗೌರವದಿಂದ ಯಾಕಲೇ ಮಾತಾಡ್ತಿರ್ಲಿ? ಸರ ನಾ ಮಾತಾಡಿಲ್ರಿ. ಗೌರವ ಏನ್ ಅನ್ಕೊಂಡಿ ನೀನು? ಸರ SC/ST ಸೊಕ್ಕು ಮಾಡುತ್ತಾ ನಿನಗ? ಸರ ನನ್ ಗೌರವ. ಹಲೋ ಹಲೋ MLA ಮಾತಾಡೋದಪ್ಪ. ಹೇಳ್ರಿ ಸರ. ಏನ ಹಗರವಾಗಿ ಮಾತಾಡ್ತೀವಿ ಅಂತ ಯಾಕೆ? ನಿನಗೇನು ಲಮಾಣಿ ಅವ್ರಂದ್ರೆ ಕಾಣಲ್ಲ ನಿನ್ ಕಣ್ಣಿಗೆ? ಸರ ನಾನು ಆತರ ಮಾತಾಡ್ಲಿಲ್ಲ. ಪಕ್ಕಿರೆ ರಟ್ಟಿ ಹೇಳಿ ಅವ್ರು. ನೀ ಏನಂದಿ? MLA ಅವ್ರು ವೇಸ್ಟ್ ಆಗ್ಯಾರ ಏನೇನೋ ಅಂದಿ ಅಂತ. ಹಂಗ ಮಾತಾಡ್ಲಿಲ್ಲ ನಾನು ಸರ. ನಾನ್ ಹಂಗ ಮಾತಾಡ್ಲಿಲ್ಲ. ಏನ್ ಅನ್ಕೊಂಡಿ ನೀನು? ಎಲ್ಲದಿಲ್ಲ ನಿಮ್ ಬಗ್ಗೆ ಗೌರವಲಿಂದನ ಮಾತಾಡ್ದೆ. ಎಲ್ಲದಿ? ಕೇಳ್ರಿಲೆ ಎಲ್ಲದಿ ನೀನು?
ನೋಡಿ, ಒಬ್ಬ ಶಾಸಕರಾಗಿ ಇವರು ಡಾಕ್ಟರ್ ಕೂಡ ಆಗಿ ಯಾವ ರೀತಿಯಾಗಿ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ ಒಬ್ಬ ಕಾರ್ಯಕರ್ತನ ಮೇಲೆ. ಏನು ಬೆದರಿಸ್ತಾ ಇದ್ದೀರಾ ನೀವು, ದೌರ್ಜನ್ಯ ಮಾಡ್ತಾ ಇದ್ದೀರಾ? ಅವರಿಂದಾನೇ ಸ್ವಾಮಿ ನೀವು ಆ ಒಂದು ಅಧಿಕಾರಕ್ಕೆ ಬಂದಿದ್ದು, ಅವರು ಓಟ್ ಹಾಕಿರೋದಕ್ಕೆ ನೀವು ಅಲ್ಲಿ ಬಂದು ಕೂತಿರುವಂಥದ್ದು. ಅಂಥವರ ಮೇಲೆ ನೀವು ಏಕವಚನದಲ್ಲಿ ಏನೋ ಹಾಗೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡ್ತೀರಿ ಅಂತಂದರೆ ನೀವು ಅಥವಾ ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿದೆ, ಕಾರ್ಯಕರ್ತರ ಮೇಲೆ ನಿಮಗೆ ಯಾವ ಭಾವನೆ ಇದೆ ಅಂತ ಗೊತ್ತಾಗುತ್ತೆ. ಹೌದು, ನೀವೇನಾದರೂ ಕೆಲವೊಂದು ಕೆಲಸಗಳನ್ನು ಮಾಡದೇ ಇದ್ದಾಗ ಕೆಲವರು ಬೈಯೋದು ಸಹಜ. ಹಾಗಂತ ನಿಮ್ಮ ವಿರುದ್ಧ ಬೈದವರ ಮೇಲೆಲ್ಲ ನೀವು ಈ ರೀತಿಯಾಗಿ ಫೋನ್ ಮಾಡಿ ಬೆದರಿಸ್ತೀರಾ, ಬಾ ಅಂತ ಕರಿತೀರಾ, ನೀನು ಎಲ್ಲಿದೆಯಾ ಹೇಳು, ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಚಂದ್ರು ಲಮಾಣಿಯವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಆಡಿಯೋ ಏನಿದೆ, ನಿಜಕ್ಕೂ ಕೂಡ ಇದನ್ನು ಯಾರು ಕೂಡ ಮೆಚ್ಚು ಹಾಕಿಲ್ಲ. ಒಬ್ಬ ಕಾರ್ಯಕರ್ತನ ಮೇಲೆ ಈ ರೀತಿಯಾಗಿ ನೀವು ಅಸಭ್ಯವಾಗಿ ಅವಾಚ್ಯ ಶಬ್ದಗಳನ್ನು ಬಳಸ್ತೀರಾ ಅಂತಂದರೆ ನಿಮ್ಮನ್ನು ಶಾಸಕರಾಗಿ ನೇಮಕ ಮಾಡಿದ್ದು ಯಾಕೆ? ಈ ರೀತಿಯಾಗಿ ನಿಂದನೆ ಮಾಡೋದಕ್ಕ? ಆ ಭಾಗದ ಸಮಸ್ಯೆಗಳನ್ನು ನೀವು ನಿವಾರಿಸದೇ ಇದ್ದಾಗ, ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಾಗ, ಏನಾದರೂ ಒಂದು ವಿಚಾರಗಳು ಬಂದಾಗ, ಅವರಿಗೆ ಅಸಮಾಧಾನ ಆದಾಗ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಯಾರ ಮುಂದೆ ಏನೋ ಮಾತನಾಡಿದ್ದಾರೆ ಅಂತ, ಯಾರೋ ಏನೋ ಹೇಳಿದ್ದಾರೆ ಅಂತ ನೀವು ಈ ರೀತಿಯಾಗಿ ನಡೆದುಕೊಳ್ತೀರಾ, ಡೈರೆಕ್ಟಾಗಿ ಫೋನ್ ಮಾಡಿ ಅವರಿಗೆ ಬೈತೀರಾ, ಬೆದರಿಕೆಯನ್ನು ಹಾಕ್ತೀರಾ ಅಂತಂದರೆ ಎಷ್ಟರ ಮಟ್ಟಿಗೆ ನೀವಿದ್ದೀರಿ ಅಂತ. ಆ ಕಾರ್ಯಕರ್ತನಿಗೆ ಹಾಗಾದರೆ ಬೆಲೆ ಇಲ್ವಾ? ಅವರು ನಿಮಗೋಸ್ಕರನೇ ಕೆಲಸ ಮಾಡಿರ್ತಾರೆ, ನಿಮಗೋಸ್ಕರ ಓಡಾಡಿರ್ತಾರೆ, ಅದನ್ನೆಲ್ಲ ಮರೆತು ಬಿಟ್ಟಿದ್ದೀರಾ ನೀವು? ಯಾವುದೋ ಒಂದು ವಿಚಾರದಲ್ಲಿ ಯಾರ ಹತ್ರನೋ ಏನೋ ಮಾತಾಡಿದ್ದಾರೆ ಅಂದ ಮಾತ್ರಕ್ಕೆ, ಯಾರೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಿಮ್ಮ ಮುಂದೆ ಬಂದು ಹೇಳಿದ್ದಾರೆ ಅಂತ ಮಾತ್ರಕ್ಕೆ ನೀವೆಂಗೆ ಡೈರೆಕ್ಟಾಗಿ ಫೋನ್ ಮಾಡಿ ಅವರಿಗೆ ಬೈತೀರಿ? ಇದು ಯಾವ ಲೆಕ್ಕ? ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಎಲ್ಲಿದೆಯಾ ಅಲ್ಲಿಗೆ ಬರ್ತೀನಿ, ಎಲ್ಲಿದೆ ಹೇಳು, ಹಾಗೆ ಹೀಗೆ ಅಂತ ಪದ ಬಳಕೆಯನ್ನು ಮಾಡ್ತೀರಿ ಅಂತಂದರೆ ಒಬ್ಬ ಶಾಸಕರಾಗಿ ಏನು ಸಂದೇಶ ಕೊಡ್ತೀರಿ ನೀವು ಸಾರ್ವಜನಿಕರಿಗೆ? ಆ ಭಾಗದ ಜನರಿಗೆ ನೀವು ಏನು ಕೆಲಸವನ್ನು ಮಾಡಿಕೊಡ್ತೀರಿ? ಹಾಗಾದರೆ ನಿಮ್ಮ ಬಗ್ಗೆ ಯಾರು ಏನೂ ಮಾತನಾಡಬಾರ್ದಾ? ಏನೋ ಕೆಲಸಗಳನ್ನು ಮಾಡದೇ ಇದ್ರೂ ಕೂಡ ಏನೂ ಬೈಯೋಕ್ಕೂ ಹೋಗಬಾರ್ದಾ? ಏನೇ ಮಾಡಿದ್ರು ಕೂಡ ಯಾವ ರೀತಿಯಾಗಿದ್ದರೂ ಕೂಡ ಮೌನವಾಗಿ ಸುಮ್ಮನೆ ಇರಬೇಕಾ? ಒಬ್ಬ ಕಾರ್ಯಕರ್ತನಿಗೆ ನೀವು ಈ ರೀತಿಯಾಗಿ ಮಾತನಾಡ್ತೀರಿ ಅಂತಂದರೆ, ಒಬ್ಬ ಜನಸಾಮಾನ್ಯ ಪ್ರತಿನಿಧಿ ಏನಾದರೂ ಮಾತನಾಡಿದರೆ, ಜನಸಾಮಾನ್ಯ ವ್ಯಕ್ತಿ ಏನಾದರೂ ಮಾತನಾಡಿದರೆ ಅವರ ಮೇಲೆ ನೀವು ಯಾವ ರೀತಿಯಾಗಿ ದಬ್ಬಾಳಿಕೆ ಮಾಡಬಹುದು? ಅಥವಾ ನಿಮ್ಮ ಜನರನ್ನು ಕರೆಸ್ಕೊಂಡು ಹೋಗಿ ನೀವೇನು ಅವ್ರ ಹತ್ರ ಜಗಳ ಮಾಡ್ತೀರಾ? ಫೋನಲ್ಲೇ ಇಷ್ಟು ಮಾತನಾಡ್ತೀರಾ ಅಂತಂದರೆ ಎದುರಿಗೆ ಸಿಕ್ಕರೆ ನೀವು ಯಾವ ರೀತಿಯಾಗಿ ನಡೆದುಕೊಳ್ಬಹುದು? ಒಬ್ಬ ಶಾಸಕರಾಗಿ ನೋಡಿ, ಚಂದ್ರು ಲಮಾಣಿಯವರೇ ಏನಿದ್ದೀರಾ ನೀವು, ನಿಮ್ಮ ಪದ ಬಳಕೆಯನ್ನು ಸರಿಯಾಗಿ ಮಾಡಿಕೊಳ್ಳಿ. ಅವ್ರಿಗೇನಾದರೂ ಬುದ್ಧಿವಾದ ಹೇಳೋದಿದ್ರೆ ಹೇಳಿ, ಯಾಕಪ್ಪ ನೀನು ನನ್ನ ಬಗ್ಗೆ ಹಿಂಗೆ ಯಾಕೆ ಮಾತನಾಡಿದಿ, ನಾನೇನು ನಿನಗೆ ಮಾಡಿದ್ದೀನಿ, ನಾನೇನು ಕೆಲಸ ಮಾಡಿಲ್ಲ, ನಿನಗೇನಾದರೂ ಅಸಮಾಧಾನ ಇದೆಯಾ, ಅದ್ರ ಬಗ್ಗೆ ಹೇಳು, ಮಾತನಾಡು ಅಂತ ಕೇಳಿ, ಸಂಯಮದಿಂದ ಕೇಳಿ ನಡೆದುಕೊಳ್ಳೋದನ್ನು ಕಲಿರಿ. ಆದರೆ ಒಬ್ಬ ಕಾರ್ಯಕರ್ತನಿಗೆ ನೀವು ಮಾತನಾಡಿದಂತಹ ಮಾತುಗಳು ಎಲ್ಲರೂ ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ಇದು ಇಡೀ ಕರ್ನಾಟಕದ ಜನತೆ ಕೂಡ ನೋಡುತ್ತೆ ನೀವು ಮಾತನಾಡಿರುವಂತಹ ಮಾತುಗಳನ್ನು. ನಿಮ್ಮನ್ನು ನೋಡಿದ್ರೆ ಸಭ್ಯರಂತೆ ಕಾಣ್ತೀರಿ, ತುಂಬ ವೆಲ್ ಎಜುಕೇಟೆಡ್ ಆಗಿದ್ದೀರಿ ನೀವು. ಈ ಥರ ಇದ್ದರೂ ಕೂಡ ನೀವು ಈ ರೀತಿಯಾದಂಥ ಒಂದು ಪದ ಬಳಕೆಯನ್ನು ಮಾಡ್ತೀರಿ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಯೋಚನೆ ಮಾಡಬೇಕು. ಆ ಕಾರ್ಯಕರ್ತನಿಗೆ ನೀವು ಕ್ಷಮೆ ಕೇಳಬೇಕು. ಇದು ನಮ್ಮ ಕಡೆಯಿಂದ ಇರುವಂಥ ಒಂದು ಕಳಕಳಿ. ಯಾಕಂದರೆ ನೀವು ಮಾತನಾಡಿದ್ದೀರಿ ಎನ್ನುವಂಥ ಈ ಒಂದು ಆಡಿಯೋ ಏನಿದೆ, ನಿಜಕ್ಕೂ ಕೂಡ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ. ಬೇರೆ ಕಾರ್ಯಕರ್ತರು ಕೇಳಿಸ್ಕೊಂಡ್ರು ಕೂಡ, ಏನಪ್ಪ ಕಾರ್ಯಕರ್ತರಿಗೆ ಬೆಲೆ ಇಲ್ವಾ, ನಮ್ಮ ಶಾಸಕರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ನಾವು ಅವರಿಗೋಸ್ಕರ ಹಗಲು ರಾತ್ರಿ ಅಂತ ಓಡಾಡಿದ್ದೀವಿ, ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ, ಹೀಗೆಲ್ಲ ಇದ್ರೂ ಕೂಡ ಯಾವುದೋ ಒಂದು ವಿಚಾರ, ಚಿಕ್ಕ ವಿಚಾರ ಬಂತು ಅಂತ ಹೇಳಿ ಒಂದೇ ಒಂದು ಮಾತಿಗೆ ಏನೋ ವೇಸ್ಟ್ ಅಂತ ಹೇಳಿದೀಯಂತೆ, ನೀನು ನನ್ನ ಬಗ್ಗೆ ಹಂಗೆ ಮಾತಾಡ್ತೀಯ, ಹಿಂಗೆ ಮಾತಾಡ್ತೀಯ, ನಾನು ಯಾರು ಅಂತ ಗೊತ್ತಿಲ್ವಾ ಅಂತ ಹೇಳಿ ನೀವು ಮಾತಾಡಿದ್ರಲ್ಲ. ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ಕೊಂಡು ಮಾತನಾಡಬೇಕಾಗುತ್ತೆ. ಒಬ್ಬ ಶಾಸಕರಾಗಿ ನಿಮ್ಮ ಒಂದು ಕೆಲಸವನ್ನು ನೀಟಾಗಿ ಮಾಡಿ, ಆಗ ಯಾರೂ ಕೂಡ ಮಾತನಾಡೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.